ನಮಸ್ಕಾರ ಸ್ನೇಹಿತರೆ, ಮತ್ತೆ ಶುರುವಾಗಲಿದೆ ಆಫ್ರೋ ಏಷ್ಯಾ ಕಪ್. ಒಂದೇ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಭಾರತ, ಪಾಕ್ ಹಾಗೂ ಅಫ್ಘಾನ್ ಆಟಗಾರರು. ಈ ದಿನದಂದು ಶುರುವಾಗಲಿದೆ ಈ ಮಹಾ ಸರಣಿ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಆಫ್ರೋ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಗೆ ಮತ್ತೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ. ದಕ್ಷಿಣ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವಿನ ಈ ಟೂರ್ನಿಯಲ್ಲಿ ಏಷ್ಯನ್ 11 ಹಾಗೂ ಆಫ್ರಿಕನ್ 11 ಕಣಕ್ಕಿಳಿಯಲಿವೆ. 2007ರಲ್ಲಿ ಕೊನೆಯ ಬಾರಿ ಆಯೋಜನೆಗೊಂಡಿದ್ದ ಈ ಟೂರ್ನಿಗೆ ಮತ್ತೆ ಚಾಲನೆ ನೀಡಲು ಐಸಿಸಿಯ ನೂತನ ಅಧ್ಯಕ್ಷರಾದ ಜೈಶಾ ಆಸಕ್ತಿ ಹೊಂದಿದ್ದಾರೆ ಎಂದು ವರದಿಯಾಗಿದೆ. ನಾವು ಆಫ್ರೋ ಏಷ್ಯಾ ಕಪ್ ಅನ್ನ ಪುನರುಜ್ಜೀವಗೊಳಿಸುವ ಪ್ರಯತ್ನದಲ್ಲಿದ್ದೇವೆ. ಈ ಬಗ್ಗೆ ನಡೆದ ಚರ್ಚೆಗಳಲ್ಲಿ ಜೈಶಾ ಮತ್ತು ಮಹಿಂದ ವಲ್ಲಿಪುರಂ ರವರು ಸಕ್ರಿಯವಾಗಿ ಭಾಗವಹಿಸಿದ್ದರು ಎಂದು ಸುಮೋದ್ ದಾಮೋದರ್ ಕ್ರಿಕ್ ಬಸ್ಗೆ ವರದಿ ಮಾಡಿದ್ದಾರೆ. ಸುಮಾರು 17ರಿಂದ 18 ವರ್ಷಗಳ ಹಿಂದೆ ಈ ಕಲ್ಪನೆಯನ್ನ ಮೊದಲ ಬಾರಿ ರೂಪಿಸಿದಾಗ ಮತ್ತು ಕಾರ್ಯಗತಗೊಳಿಸಿದಾಗ ಇದರಲ್ಲಿ ಭಾಗವಹಿಸುವುದರಲ್ಲಿ ಸುಮೋದ್ ದಾಮೋದರ್ ಕೂಡ ಒಬ್ಬರಾಗಿದ್ದರು. ಇದೀಗ ಅವರೇ ಆಫ್ರೋ ಏಷ್ಯಾ ಕಪ್ಗೆ ಮತ್ತೆ ಚಾಲನೆ ನೀಡುವ ಕುರಿತು ಹೇಳಿಕೆಗಳನ್ನ ನೀಡಿದ್ದಾರೆ. ಇತ್ತ ಜೈಶಾ ಐಸಿಸಿಯ ಅಧ್ಯಕ್ಷರಾಗಿದ್ದು, ಅತ್ತ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಮೊಹಸಿನ್ ನಖ್ವಿ ರವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಟೂರ್ನಿಗೆ ಮತ್ತೆ ಚಾಲನೆ ದೊರೆಯುವ ನಿರೀಕ್ಷೆ ಇದೆ. ಈ ಟೂರ್ನಿಯಲ್ಲಿ ಏಷ್ಯನ್ ಕ್ರಿಕೆಟ್ ತಂಡಗಳ ಆಟಗಾರರು ಏಷ್ಯಾ 11 ನಲ್ಲಿ ಕಾಣಿಸಿಕೊಂಡರೆ ಆಫ್ರಿಕಾ 11 ಆಟಗಾರರು ಕಣಕ್ಕಿಳಿಯಲಿದ್ದಾರೆ. ಅದರಂತೆ ಏಷ್ಯನ್ 11 ನಲ್ಲಿ ಭಾರತ ಮತ್ತು ಪಾಕ್ ತಂಡದ ಆಟಗಾರರು ಜೊತೆಯಾಗಿ ಆಡಲಿದ್ದಾರೆ ಮತ್ತು ಈ ಟೂರ್ನಿಯನ್ನ ಕೇವಲ 2 ಬಾರಿ ಮಾತ್ರ ಆಯೋಜಿಸಲಾಗಿದೆ. 2005ರಲ್ಲಿ ನಡೆದ ಚೊಚ್ಚಲ ಏಕದಿನ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಆಫ್ರಿಕಾ 11 ಜಯ ಸಾಧಿಸಿತ್ತು. ಇನ್ನು ದ್ವಿತೀಯ ಪಂದ್ಯದಲ್ಲಿ ಏಷ್ಯಾ 11 ಗೆಲುವು ದಾಖಲಿಸಿತ್ತು. ಆದರೆ ಮೂರನೇ ಪಂದ್ಯವು ಮಳೆಗೆ ಆಹುತಿಯಾದ ಕಾರಣ ಟೂರ್ನಿಯು 1-1 ಅಂತರದಿಂದ ಕೊನೆಗೊಂಡಿತು. ಇನ್ನು 2007ರಲ್ಲಿ ನಡೆದ 3 ಪಂದ್ಯಗಳ ಆಫ್ರೋ ಏಷ್ಯಾ ಕಪ್ ಟೂರ್ನಿಯಲ್ಲಿ ಏಷ್ಯಾ 11 ಎಲ್ಲಾ ಪಂದ್ಯಗಳನ್ನ ಗೆದ್ದುಕೊಂಡಿತು ಮತ್ತು ಇದೀಗ ಮುಂಬರುವ ಆಫ್ರೋ ಏಷ್ಯಾ ಕಪ್ ಅನ್ನ 2025ರಲ್ಲಿ ಆಯೋಜಿಸುವ ಕುರಿತು ವರದಿಗಳಾಗಿವೆ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.